46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಮಹಾರ್ ಯೋಧರ ತ್ಯಾಗ ಬಲಿದಾನವನ್ನು ವ್ಯರ್ಥವಾಗಲು ಬಿಡಬಾರದು ಎಂದು ಉರಿಲಿಂಗ ಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹೇಳಿದರು. ಬುಧವಾರ ಪಟ್ಟಣದ ಹಳೆ ತಾಲೂಕು ಕಚೇರಿ ಆವರಣದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ ಹಾಗೂ ಭೀಮಾ ಕೊರೆಗ ವಿಜಯೋತ್ಸವ ಸಮಿತಿ ಹಮ್ಮಿಕೊಂಡಿದ್ದ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಹಾರ್ ಸೈನಿಕರ ಸಮಾನತೆಯ ಕನಸು ನನಸಾಗಿಸುವುದು ನಮ್ಮ ಗುರಿಯಾಗಬೇಕು ಎಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಭೀಮಾ ಕೊರೆಗಾವ್ಗೆ ಭೇಟಿ ನೀಡಿ ಹುತಾತ್ಮರ ಸ್ಮರಣಾರ್ಥ ಬ್ರಿಟಿಷರ ಸರ್ಕಾರ ನಿರ್ಮಿಸಿರುವ ವೀರ ಯೋಧರ ಸ್ಮಾರಕಕ್ಕೆ ಗೌರವ ಸಲ್ಲಿಸುತ್ತಿದ್ದರು. ಪೇಶ್ವೆಗಳು ಜಾತಿ ವ್ಯವಸ್ಥೆಯಡಿ ಆಡಳಿತ ನಡೆಸುತ್ತಿದ್ದರು. ಪೇಶ್ವೆ ಬಾಜಿರಾಯನನ್ನು ಸೋಲಿಸಲು ಬಂದ ಬ್ರಿಟಿಷರು ಮಹಾರ ಯೋಧರ ನೆರವು ಕೋರಿದ್ದರು. ಆದರೆ ಮಹಾರ ಯೋಧರು ಪೇಶ್ವೆಗೆ ಷರತ್ತಿನ ಬೆಂಬಲ ನೀಡಲು ಆತನ ಬಳಿ ತನ್ನ ದಂಡನಾಯಕ ಸಿದ್ದನಾಯಕನನ್ನು ಕಳುಹಿಸಿದರು ಎಂದು ಹೇಳಿದರು. ಬಾಜಿರಾಯ ಬ್ರಾಹ್ಮಣ ಸಂಪ್ರದಾಯ ಪಾಲಿಸುವುದೇ ತನ್ನ ಧರ್ಮ ಎಂದು ಹೇಳಿ ಅಸ್ಪೃಶ್ಯ ಯೋಧರ ಬೆಂಬಲ ತಿರಸ್ಕರಿಸಿ ಸಿದ್ದನಾಯಕನನ್ನು ಅಪಮಾನಿಸಿ ಕಳಿಸುತ್ತಾನೆ. ಇದರಿಂದ ಆಕ್ರೋಶಗೊಂಡ ಮಹಾರ ಯೋಧರು ಬಾಜಿರಾಯನ ಸೊಕ್ಕು ಅಡಗಿಸಲು ಬ್ರಿಟಿಷರ ಪರ ಯುದ್ಧ ಮಾಡಲು ಒಪ್ಪಿಕೊಳ್ಳುತ್ತಾರೆ ಎಂದು ತಿಳಿಸಿದರು. ಅಂಬೇಡ್ಕರ್ ಅವರನ್ನು ರಾಜಕೀಯದಿಂದ ಹೊರಗಿಡದಿದ್ದರೆ ದಲಿತ ಸಮುದಾಯ ನಾಶವಾಗಲಿದೆ. ಅಂಬೇಡ್ಕರ್ ಅವರನ್ನು ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುವ ಮೂಲಕ ದಲಿತ ಸಮುದಾಯವನ್ನು ಒಡೆದು ಹೋಳು ಮಾಡಲಾಗಿದೆ. ಆದ್ದರಿಂದ ಸಮುದಾಯದಲ್ಲಿ ಒಗ್ಗಟ್ಟು ಮೂಡಿಸಬೇಕಾದರೆ ಅಂಬೇಡ್ಕರ್ ಅವರನ್ನು ರಾಜಕೀಯದಿಂದ ಹೊರಗಿಡುವ ಅಗತ್ಯವಿದೆ ಎಂದರು. ಸ್ಥಿತಿಯಲ್ಲಿ ಮಹಾರ್ ಸೈನಿಕರು ಅವರು ಯುದ್ಧವನ್ನ ಬ್ರಿಟಿಷರ ಪರವಾಗಿ ನಿಂತು ಯಾಕೆ ಯುದ್ಧ ಮಾಡಿದ್ರು ಅಂದ್ರೆ ಅವ್ರು ಕೇಳುತ್ತಿಷ್ಟೇ, ನಮ್ಮ ಜನರಿಗೆ ಸ್ವಾಭಿಮಾನ ಮತ್ತು ಘನತೆಯ ಬದುಕಬೇಕು, ನಮ್ಮ ಜನರಿಗೆ ಶಿಕ್ಷಣ ಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನ ಯುದ್ಧದಲ್ಲಿರ್ತಕ್ಕಂಥ ಸಿದ್ದನಾಯಕನ ಕ್ಯಾಪ್ಟನ್ ಸಿದ್ದನಾಯಕನ ಎಲ್ಲಾ ತಂಡವು ಕೇಳಿದ್ದವರು ಆಸ್ತಿ ಅಲ್ಲ, ನಮ್ಮ ಜನರಿಗೆ ಸ್ವಾಭಿಮಾನ ಬೇಕು, ಸ್ವಾಭಿಮಾನದ ಬದುಕು ಬೇಕು, ಅದಕ್ಕೆ ನೀವು ಸಹಕರಿಸಬೇಕು ಅಂದಾಗ ಬ್ರಿಟಿಷರು ಒಪ್ಪಿಕೊಂಡು ಯುದ್ಧಕ್ಕೆ ಕೈ ಜೋಡಿಸ್ತಾರೆ. ಅಪ್ಪಿ ತಪ್ಪಿ ಭೀಮಾ ಕೋರೆಗಾಂವ್ ಯುದ್ಧ ನಡೆದು ಆ ಯುದ್ಧದಲ್ಲಿ ವಿಜಯೋತ್ಸವನ್ನ ಆಚರಿಸಿ ಅಲ್ಲಿ ಸ್ತಂಭವನ್ನ ಸ್ಥಾಪನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಆ ಸ್ತಂಭ ಸ್ತೂಪಕ್ಕೆ ಹೋಗಿ ಯಾಕೆ ನಮ್ಮನ್ನ ಸಲ್ಲಿಸ್ತಾ ಇದ್ರು? ಇದನ್ನ ನೀವೆಲ್ಲರೂ ಈ ಸಕಲೇಶಪುರದಲ್ಲಿ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಪ್ರತಿ ವರ್ಷ ಜನವರಿ ವರ್ಷ ಇವತ್ತು ನಮ್ಮ ಜನ ಎಲ್ಲೆಲ್ಲಿದ್ದಾರೆ? 31 ರಾತ್ರಿ ಎಲ್ಲಿದ್ರು? 31 ರಾತ್ರಿ ಎಲ್ಲಿದ್ರು? ಈಗ ರಾತ್ರಿಗೆ ಎಲ್ಲೋಯ್ತಾರೆ? ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವರ್ಷನೂ ತಪ್ಪದೆ ಜನವರಿ 1ನೇ ತಾರೀಕು ಆ ಸ್ತಂಭದ ಹತ್ರ ಬಂದು ಇಡೀ ಅವರ ಸಮಗ್ರ ಕುಟುಂಬ ಸಮೇತ ಸೆಲ್ಯೂಟ್ ಮಾಡ್ತಿದ್ರಲ್ಲ. ಯಾಕೆ ಅಂದ್ರೆ ಬಂಧುಗಳೇ, ಅವತ್ತಿನ ಕಾಲಕ್ಕೆ ಆ ಮಹಾರ್ ಸೈನಿಕರು ಹೋರಾಟ ಮಾಡಿ ಯುದ್ಧದಲ್ಲಿ ಗೆದ್ದಿಲ್ಲ ಅಂದಿದ್ರೆ, ಅವತ್ತಿನ ಬ್ರಿಟಿಷ್ ಗವರ್ನಮೆಂಟ್ ಲಾರ್ಡ್ ಮೆಕಾಲೆ ಸಾರ್ವಜನಿಕ ಶಿಕ್ಷಣ ಪದ್ಧತಿಯನ್ನ 1835 ಜಾರಿ ಮಾಡಿಲ್ಲ ಅಂದಿದ್ರೆ, ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಶಾಲೆ ತೆರೆದಿಲ್ಲ ಅಂದಿದ್ರೆ, ರಾಮ್ಜಿ ಸಕ್ಪಾಲ್ ಚಿಂತಕ ವಿಠಲ್ ವಗಲ್ ಮಾತನಾಡಿ, 1818 ಜನವರಿ 1ರಂದು ಈಗಿನ ಪುಣೆ ಹತ್ತಿರದ ಭೀಮಾ ನದಿ ದಂಡೆ ಮೇಲಿನ ಕೊರೆಗಾಂವ್ ಬಳಿ 30,000 ಸೈನಿಕರಿಂದ ಪೇಶ್ವೆ ಹಾಗೂ 500 ಮಹಾರ್ ಯೋಧರ ಮಧ್ಯೆ ಯುದ್ಧ ನಡೆದು ಬ್ರಿಟಿಷರ ಕೊರಳಿಗೆ ವಿಜಯಮಾಲೆ ಬಿತ್ತು ಎಂದು ಹೇಳಿದರು. ದಲಿತ ಸೈನಿಕರ ಇಂತಹ ವೀರ ಹೋರಾಟವನ್ನು ಪ್ರತಿಯೊಬ್ಬ ದಲಿತ ಯುವಕರು ತಿಳಿಸಿಕೊಡುವ ಅಗತ್ಯವಿದೆ ಎಂದರು. ತುಂಬಾ ಮಾರ್ಮಿಕವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ ಎತ್ತರು. 1757ರ ಪ್ಲಾಸಿ ಕಾಳಗ ಹೇಳ್ತಾರೆ, ಪ್ರಪಂಚದ 2 ಮಹಾಯುದ್ಧಗಳು ಹೇಳ್ತಾರೆ, 14ರಿಂದ 19, 39ರಿಂದ 45. ಆದರೆ ಬ್ರಿಟಿಷರು ಕ್ಯಾಪ್ಟನ್ FF ಸ್ಟಂಟನ್ ಅವ್ರ ಕಡೆಯಿಂದ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಿರ್ತಕ್ಕಂಥ 1818ರ ಭೀಮಾ ಕೋರೆಗಾಂವ್ ಚರಿತ್ರೆ ಭಾರತದ ಚರಿತ್ರೆಯಲ್ಲಿ ಯಾಕೆ ದಾಖಲೀಕರಣ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಎತ್ತು. ಅದಕ್ಕೆ ಗುರುಗಳಿಗೆ 2 ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾಕೆ ಆಯ್ತು? ನಿಮಗೆ ಎಲ್ಲಿವರೆಗೆ ಪೇಷನ್ಸ್ ಇರ್ತದ ಅಲ್ಲಿವರೆಗೆ ಕೇಳ್ರಿ. ಯಾವಾಗ ಪೇಷನ್ಸ್ ಮುಗಿತದ ಕೈ ಎತ್ತರಿ ಬಿಟ್ಟು ಬಿಡ್ತೀನಿ ನಾನು. ಯಾಕಂದ್ರೆ ನಮ್ಮ ಚರಿತ್ರೆ, ಬಾಬಾ ಸಾಹೇಬ್ರ ಚರಿತ್ರೆ, ಧಮ್ಮ ಚರಿತ್ರೆ ವರ್ಷಾನುಗಟ್ಲೆ ಹೇಳಬೇಕಾಗತ್ತೆ. ಯಾರೋ ನಮ್ಮಂತವ್ರ ಲಲ್ಲು ಪಂಜುಗಳು ಬಂದು ಒಂದು ತಾಸು ಹೇಳಿದ್ರೆ ಮುಗಿಯಂಗಿಲ್ಲ. ಸೊ ನಿಮ್ಮ ಸಮಯಕ್ಕ ನಿಮ್ಮ ತಾಳ್ಮೆಗೆ ನೋಡ್ಕೊಂಡು ಮಾತಾಡ್ತೀನಿ. ಮುಖ್ಯವಾಗಿರ್ತಕ್ಕಂಥ ವಿಷಯ ಗುರುಗಳೇ, ಯಾಕೆ ಭೀಮಾ ಕೋರೆಗಾಂವ್ ಚರಿತ್ರೆಯಲ್ಲಿ ದಾಖಲೀಕರಣ ಆಗಿಲ್ಲ ಅಂದ್ರೆ, ಪೂನಾದಲ್ಲಿ ಇವತ್ತು ಕೂಡ ಯಾರಾದ್ರೂ ಪೂನಾಕ್ ಹೋದ್ರೆ ಅಂದ್ರೆ ಶನಿವಾರ ವಾಡ ಅಂತಿದೆ, ಪೇಶ್ವೆಗಳ ವಾಡ. ಅದ್ರ ಒಳಗಡೆ ಹೋಗ್ರಿ. ಹೋಗ್ಬೇಕಾದ್ರೆ
ಬಲಕಿನ ಬಾಜು ಅಪ್ಸ್ಟೇರ್ ಎತ್ತ ತಕ್ಷಣ ಒಂದು ಬೋರ್ಡ್ ಇದೆ ಅಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ ಸ್ಪಷ್ಟವಾಗಿ ಏನಂದ್ರೆ 1818 ಭೀಮಾ ಕೋರೆಗಾಂವ್ ಯುದ್ಧದ ನಂತರ ಚಿತ್ಪಾವನ. ಬೆಂಗಳೂರಿನ ಧರ್ಮದ ಸಿಂಗ್ ಬುದ್ಧ ವಿಹಾರದ ಮೈತ್ರಿ ಮಾತಾಜಿ ಬಿಕ್ಕುಣಿ ಕಾರ್ಯಕ್ರಮ ಉದ್ಘಾಟಿಸಿದರು. ವೇದಿಕೆಯಲ್ಲಿ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ನಲ್ಲುಲಿ ಈರಯ್ಯ, ಅಂಬೇಡ್ಕರ್ವಾದಿ ಮಹಾದೇವ್, ಭೀಮರಾಯ್ ಸಿದ್ದಗೋಳಿ, ಪುರಸಭೆ ಮಾಜಿ ಅಧ್ಯಕ್ಷ ಕಾಡಪ್ಪ, ಹೆತ್ತೂರು ಅಣ್ಣಯ್ಯ, ಲಕ್ಷ್ಮಣ್ ಕೀರ್ತಿ, ಈರಯ್ಯ, ನಿರ್ವಣಯ್ಯ, ಶಾಂತರಾಜು, ಜೈಬಿ ಮಂಜು, ಕಲ್ಪನಾ ಕೀರ್ತಿ, ಗಂಗಾಧರ ಇತರರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಭೀಮಾ ಕೊರೆಗಾಂವ್ ವಿಜಯ ಸ್ತಂಭದ ರಥದ ಮೆರವಣಿಗೆಯನ್ನು ಎಸ್ಬಿಐ ಬ್ಯಾಂಕ್ನಿಂದ ಹೇಮಾವತಿ ಸೇತುವೆವರೆಗೂ ಎಳೆಯಲಾಯಿತು. ಡಿಜೆ ಹಾಗೂ ವಿವಿಧ ವಾದ್ಯಗಳ ಸೌಂಡ್ಗೆ ಯುವಕರು ಹಾಗೂ ಯುವತಿಯರು ಕುಣಿದು ಕುಪ್ಪಳಿಸಿ ಜೈ ಭೀಮ್ ಎಂಬ ಜಯಘೋಷದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಕುಣಿದು ಕುಪ್ಪಳಿಸಿದರು. ಮೆರವಣಿಗೆ ನಡೆಸಲಾಯಿತು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.